ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಅಶ್ವಿನಿ. ಎಲ್ಲರೂ ಹೇಗಿದ್ದೀರಾ? ನಾನಂದರೂ ತುಂಬ ಚೆನ್ನಾಗಿದ್ದೀನಿ. ಹಾಗೆ ನೀವು ಕೂಡ ತುಂಬ ಚೆನ್ನಾಗಿರ್ಬೇಕಂತ ಹೇಳಿ ಮನಸ್ಫೂರ್ತಿಯಾಗಿ ಕೇಳ್ಕೊತಾ ಇದ್ದೀನಿ. ಇವಾಗ ತಾನೇ ವ್ಲಾಗ್ನೂ ಕೂಡ ಸ್ಟಾರ್ಟ್ ಮಾಡಿದೆ. ಇದು ಬಂದುಬಿಟ್ಟು ಸೋಮವಾರದ ವ್ಲಾಗು. ಸಂಜೆ ದೀಪ ಹಚ್ಬೇಕಲ್ವ, ಅದಕ್ಕೋಸ್ಕರ ರೆಡಿ ಮಾಡ್ಕೊಳ್ಳೋಣ ಫಸ್ಟ್ ಅಂತ ಅಂದ್ಕೊಂಡು ಇವಾಗ ಮನೆ ಮುಂದುಗಡೆ ಎಲ್ಲ ನೀರು ಹಾಕಿ ಗೂಡಿಸಿದ್ದೀನಿ. ಈಗ ಮನೆ ಮುಂದುಗಡೆ ಎಲ್ಲ ಸಾರಿಸ್ಬೇಕು ಸಗಣಿನ. ಆದರೆ ಸಗಣಿ ನೋಡಿದೆ ಸಿಗಲಿಲ್ಲ, ಅದಕ್ಕೋಸ್ಕರ ಸಗಣಿ ಕಲರ್ ಬರುತ್ತಲ್ವ, ಅದನ್ನು ತೊಗೊಂಬಂದ್ಬಿಟ್ಟು ಇವಾಗ ಬಳಿತಾ ಇದ್ದೀನಿ. ತುಂಬ ಸಲ ಏನಾಗುತ್ತೆ ಅಂದರೆ ನಾವು ಬಳಿಬೇಕಾದ್ರೆ ಕೈಗೆಲ್ಲ ಅಂಟ್ಕೊಂಡ್ಬಿಡ್ತೀವಿ ಕಲರು. ಅವಾಗ ಏನಾಗುತ್ತೆ ಅಂದರೆ ಹೋಗೋದೇ ಇಲ್ಲ, ಎಷ್ಟು ನಾವು ನೀರಾಗಿ ತೊಳೆದ್ರೂ ಕೂಡ ಹೋಗ್ತಾನೆ ಇರಲ್ಲ. ಇನ್ನೊಂದು, ಈ ಒಂದು ಕಲರ್ ನಾವು ಕೈಗೆ ಮಾಡ್ಕೊಂಡಾಗ ಅದೇ ಕೈಯಲ್ಲಿ ಏನಾದರೂ ಊಟ ಮಾಡಿದ್ರೆ ಫುಡ್ ಪಾಯ್ಸನ್ ಆಗುತ್ತೆ ಅಂತ ಹೇಳ್ತಾರೆ ತುಂಬ ಜನ. ಹಾಗಾಗಿ ನಾನು ಇಲ್ಲಿ ಬರ್ಲ್ ಅಂತ ಹೇಳ್ತೀವಲ್ವ, ಅದನ್ನು ತೊಗೊಂಡಿದ್ದೀನಿ. ಇದರಿಂದ ಈಸಿಯಾಗಿ ನಾವು ಮಾಡ್ಕೊಬೋದು ನೋಡಿ. ಈ ರೀತಿ ನಾವು ಕಲರ್ ಹಾಕಿದಾದ್ಮೇಲೆ ಆ ಬರ್ಲ್ ತೊಗೊಂಡು ಸಾರಿಸ್ಕೊಂಡ್ಬಿಟ್ರೆ ನಮ್ಮ ಕೈಗೂ ಕೂಡ ಹತ್ತೋದಿಲ್ಲ, ನೀಟಾಗಿ ಹತ್ತುತ್ತೆ. ಇನ್ನೊಂದೇನೆಂದರೆ ಸ್ವಲ್ಪ ನಾನು ಫಾಸ್ಟಾಗಿ ಮಾಡ್ತಾಯಿದ್ದೆ, ಹಾಗೆ ಆ ಬರ್ಲು ಚಿಕ್ಕದಿತ್ತು, ಹಂಗಾಗಿ ಈ ಕಡೆ ಎಲ್ಲ ಸಿಡಿತಾ ಇತ್ತು. ಅದಕ್ಕೋಸ್ಕರ ಮತ್ತೆ ಒಂದು ಬಟ್ಟೆ ತೊಗೊಂಡ್ಬಿಟ್ಟು ಅದನ್ನೆಲ್ಲ ಒರೆಸಿ ಕ್ಲೀನ್ ಮಾಡ್ಕೊತಾ ಇದ್ದೆ. ಅಷ್ಟೊತ್ತಿಗೆ ನನ್ನ ಮಗ, ನಾನು ಮಾಡ್ತೀನಿ ಸುಮ್ಮನಿರು, ನೀನಲ್ಲಿ ಕಲರ್ ಮಾಡು, ಇಲ್ಲಿ ಸಿಡಿದ್ರೆ ನಾನು ಒರೆಸ್ತೀನಿ ಅಂತ ಹೇಳ್ಬಿಟ್ಟು ಅವನು ಕೂತ್ಕೊಂಡು ಒರೆಸ್ತಾ ಇದ್ದಾನೆ. ಅವನು ಕೂಡ ಹೆಲ್ಪ್ ಮಾಡ್ತಾ ಇದ್ದಾನೆ. ನಾನೇ ಫಸ್ಟು ಇಲ್ಲಿ ಈ ರೀತಿ ಕಲರ್ ಹಾಕಿ ಸಾರಿಸ್ತಾ ಇರೋದು ಇವತ್ತು. ಯಾಕಂದರೆ ಇವತ್ತು ನೀರು ಬೇರೆ ಬಿಟ್ಬಿಟ್ಟಿದ್ದಾನೆ ಸಂಜೆ ಟೈಮಲ್ಲಿ. ಬಿಡಲ್ಲ ಬಿಡು ಅಂತ ಅಂದ್ಕೊಂಡ್ವಿ, ಆದರೆ ಬಿಟ್ಬಿಟ್ರು ನೀರು. ಹಾಗಾಗಿ ಇವಾಗ ನೀರು ತುಂಬ್ತಾ ಇದ್ದಾರೆ, ಬೋರ್ ನೀರನ್ನ. ಬೆಳಗ್ಗೆ ಒಂದು ಟೈಮ್, ಸಂಜೆ ಒಂದು ಟೈಮ್ ಬಿಡ್ತಾರೆ, ಆದರೆ ಇವತ್ತು ಬಿಡಲ್ವೇನೋ, ಸಂಜೆ ಬೇರೆ ದೀಪ ಹಚ್ಚೋದಿತ್ತು, ಬಿಡಲ್ವೇನೋ ಅಂತ ಅಂದ್ಕೊಂಡ್ವಿ ನಾವು. ಆದರೂ ಕೂಡ ಬಿಟ್ಟಿದ್ದಾರೆ ಇವಾಗ, ಅದಕ್ಕೋಸ್ಕರ ನೀರು ತುಂಬ್ತಾ ಇದ್ದಾರೆ. ನಾನೇನಂದರೆ ಫಸ್ಟು ಇದು ಕಲರ್ ಮಾಡಿಬಿಟ್ರೆ ಆಮೇಲೆ ಇದು ನಾನು ರಂಗೋಲಿ ಹಾಕೋಷ್ಟರಲ್ಲಿ ಒಣಗುತ್ತಲ್ವ, ಅದಕ್ಕೋಸ್ಕರ ಫಸ್ಟು ನಾನಿಲ್ಲಿ ಕಲರ್ ಏನು ಸಗಣಿ ಕಲರ್ ಇರುತ್ತೋ ಅದನ್ನು ಮಾಡ್ಕೋತಾ ಇದ್ದೀನಿ. ಆ ಹುಡುಗಿಯರೆಲ್ಲ ಏನಂದರೆ, ಅಕ್ಕ ಏನಕ್ಕೆ ಇವತ್ತು ಮಾಡ್ತಾಯಿದೀಯ ಕಲರು ಅಂತ ಕೇಳ್ತಾ ಇದ್ದಾರೆ. ಪಾಪ ಅವ್ರಿಗೆ ಗೊತ್ತಿಲ್ಲ, ಚಿಕ್ಕವರಲ್ವಾ, ಹಾಗಾಗಿ ಅವ್ರಿಗೇನು ಗೊತ್ತಿಲ್ಲ. ಬಂದು ನೋಡಿದರು, ಕಲರ್ ಮಾಡ್ತಾ ಇದೆಯಲ್ಲಕ್ಕ, ಸಗಣಿ ಕಲರ್ ಹಾಕ್ತಾ ಇದೆಯಲ್ಲ, ಸಗಣಿ ಯಾಕೆ ಸಾರಿಸ್ತಾ ಇಲ್ವಾ ಅಂತ ಕೇಳಿದರು. ನಾನು ಇಲ್ಲಪ್ಪ, ಸಿಕ್ಕಿಲ್ಲ, ಅದಕ್ಕೋಸ್ಕರ ಈ ಕಲರ್ ಅಷ್ಟೇ ಸಾರಿಸ್ತಾ ಇದ್ದೀನಿ ಅಂತ ಅಂದೆ. ನೋಡಿ ಚಿಕ್ಕವ್ರು ಸಮೇತಕ್ಕೆ ಹೇಗೆ ಕೇಳ್ತಿದ್ದಾರೆ ಅಂತ. ಅದಾದಮೇಲೆ ರಂಗೋಲಿ ಹಾಕೋಣಂತ ಬಂದೆ. ಇಲ್ಲಿ ನೋಡಿದರೆ ಪೈಪ್ ಹಾಕ್ತಾಯಿದ್ರು ನಮ್ಮ ಮನೆ ಪಕ್ಕದಲ್ಲಿರೋರು. ಪೈಪ್ ಹಾಕೋ ಟೈಮಲ್ಲಿ ನೀರು ಸ್ವಲ್ಪ ಏನು ನಾನು ಸಗಣಿ ಕಲರ್ ಸಾರಿಸಿದ್ನೋ ಅದ್ರ ಮೇಲೆಲ್ಲ ಹೋಗಿಬಿಟ್ಟಿತ್ತು. ಆಮೇಲೆ ಮತ್ತೆ ಹೋಗ್ಲಿ ಬಿಡು ಅಂತ ಹೇಳ್ಬಿಟ್ಟು ಮತ್ತೆ ನಾನು ರಂಗೋಲಿ ಹಾಕ್ತಾಯಿದ್ದೆ. ಅವರಿಗೂ ಅದನ್ನೇ ಹೇಳ್ತಾಯಿದ್ದೆ, ನಾನು ರಂಗೋಲಿ ಹಾಕ್ತಾಯಿದ್ದೀನಿ, ಕಲರ್ ಹಾಕ್ಬೇಕು ಅಂದ್ಕೊಂಡಿದ್ದೀನಿ, ಮತ್ತು ನೀವು ನೀರು ಹಾಕಬೇಡಿ ಅಂತ ಎಲ್ಲ ಹೇಳ್ಕೊಂಡು ನಾನು ರಂಗೋಲಿ ಹಾಕ್ತಾಯಿದ್ದೀನಿ. ಯಾಕಂದರೆ ಎಷ್ಟೊಂದು ಆಸೆಯಿಂದ ಹಾಕಿರ್ತೀವಲ್ವ, ಸ್ವಲ್ಪ ಏನಾದರೂ ನೀರು ಹಾಕ್ಬಿಟ್ರು ಅಂದರೆ ನಮಗೆ ತುಂಬ ಬೇಜಾರಾಗುತ್ತೆ, ತುಂಬ ನನ್ನ ಕೋಪನೇ ಬಂದುಬಿಡುತ್ತೆ ನನಗೆ. ಅಷ್ಟೊಂದು ನಾವು ಇಷ್ಟಪಟ್ಟು ಕಷ್ಟದಿಂದ ಹಾಕಿರ್ತೀವಿ. ನಾನು ರಂಗೋಲಿ ಹಾಕಾದ್ಮೇಲೆ ಒಂದು 2-3 ಸಲನಾದರೂ ಬಂದುಬಿಟ್ಟು ನೋಡ್ಕೊಂಡು ಹೋಗ್ತಾನೇ ಇರ್ತೀನಿ. ಯಾರಾದರೂ ತುಳಿದ್ರಾ ಅಥವಾ ಯಾರಾದರೂ ಹಾಳು ಮಾಡಿದ್ರಾ, ಇಲ್ಲ ನನ್ನ ಮಕ್ಕಳು ಏನಾದರೂ ಹಾಳು ಮಾಡಿದ್ರಾ ಅಥವಾ ನೀರು ಹಾಕಿದ್ರಾ ಅಂತ ಹೇಳ್ಬಿಟ್ಟು ನೋಡ್ತಾನೇ ಇರ್ತೀನಿ. ಆದರೂ ನನಗೊಂಥರ ಖುಷಿ ಇದು ರಂಗೋಲಿ ಹಾಕೋದು, ಕಲರ್ ಮಾಡೋದಂದರೆ. ಅದೇ ರೀತಿ ಎಷ್ಟು ಖುಷಿಯಿಂದ ಹಾಕಿರ್ತೀವೋ ಅದೇ ರೀತಿ ಇದ್ದರೆ ಇನ್ನೂ ಖುಷಿ ಆಗುತ್ತೆ. ಅಕಸ್ಮಾತ್ ಏನಾದರೂ ಅದನ್ನು ಅಳಿಸೋಗಿದ್ರೆ ನನಗೆ ರಂಗೋಲಿ ಹಾಕ್ಬೇಕಂತಲೇ ಅನಿಸೋದಿಲ್ಲ. ಮತ್ತು ಯಾವುದೇ ಹಬ್ಬ ಬಂದರೂ ನಂಗೆ ಮನಸ್ಸು ಬರೋದಿಲ್ಲ ಈ ರೀತಿ. ಇವಾಗ ಮೇನ್ ನಮಗೆ ನೀರಿನ ಪ್ರಾಬ್ಲಮ್ ಇತ್ತು ನಿಜ, ಆದರೆ ಇವಾಗ ನೀರಿನ ಪ್ರಾಬ್ಲಮ್ ಯಾವ ರೀತಿ ಆಗಿಬಿಟ್ಟಿದೆ ಅಂದರೆ ನಮಗೆ ರಂಗೋಲಿ ಹಾಕೋದಕ್ಕೆ ಆಗ್ತಾಯಿಲ್ಲ. ಇದು ಒಂದು ರೀತಿ ನನಗೆ ಫನ್ ಅಂತ ಅನ್ನಿಸ್ತಾ ಇದೆ. ಮೊದಲಿಗೆ ನೀರಿಲ್ಲ ಅಂತ ಹೇಳ್ಬಿಟ್ಟು ಆ ಕಡೆ ಈ ಕಡೆ ಹೋಗ್ಬಿಟ್ಟು ಎತ್ತಕೊಂಬಂದು ಇದು ಮಾಡ್ತಾಯಿದ್ವಿ. ಅಂಥದ್ದು ಇವಾಗ ಮನೆ ಮುಂದೆ ನೀರು ಬಿಟ್ಟರು ಕೂಡ ನಮ್ಗೆ ಈ ರೀತಿ ಇವಾಗ ಪ್ರಾಬ್ಲಮ್ ಅಂತ ಅನ್ನಿಸ್ತಾ ಇದೆಯಲ್ಲಪ್ಪ ಅಂತ ಅನಿಸುತ್ತೆ ಒಂದೊಂದು ಸಲ. ಏನು ಮಾಡೋದಲ್ವಾ, ಒಬ್ಬೊಬ್ಬರಿಗೆ ಒಂದೊಂದು ರೀತಿ. ಸೊ ನನಗೂ ಕೂಡ ಈ ರೀತಿ ಅನ್ನಿಸ್ತಾ ಇದೆ. ಹಾಗೆ ಫ್ರೆಂಡ್ಸ್, ಹೊಸದಾಗಿ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಲೈಕ್ ಕೊಟ್ಟರೆ ನಮ್ಗೆ ಇನ್ನೂ ಖುಷಿ ಆಗುತ್ತೆ. ಹಾಗೆ ನಿಮ್ಮ ಅಭಿಪ್ರಾಯನೂ ಕೂಡ ಕಾಮೆಂಟ್ ಮಾಡಿ ತಿಳಿಸಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಅಕಸ್ಮಾತ್ ನಿಮಗೆ ಕಾಮೆಂಟ್ ಮಾಡೋದಕ್ಕೆ ಬರದೇ ಇದ್ದರೆ ಯಾವುದಾದ್ರು ಒಂದು ಹಾರ್ಟ್ ಸಿಂಬಲ್ ಆದರೂ ಅಥವಾ ಏನಾದ್ರು ಸ್ಮೈಲ್ ಸಿಂಬಲ್ ಆದರೂ ಇಟ್ಬಿಟ್ಟು ಕಳಿಸಿ. ಕಾಮೆಂಟ್ ಮಾಡೋದನ್ನು ಮಾತ್ರ ಮಿಸ್ ಮಾಡಬೇಡಿ. ಹಾಗೆ ಏನಾದರೂ ನಿಮ್ಮ ಸಜೆಷನ್ಸ್ ಇತ್ತು ಅಂದರೂ ಕೂಡ ನನಗೆ ಕಾಮೆಂಟ್ ಮುಖಾಂತರ ತಿಳಿಸಿ. ಇನ್ಮೇಲೆ ಪ್ರತಿಯೊಂದು ಕಾಮೆಂಟ್ಸ್ಗೂ ಕೂಡ ನಾನು ರಿಪ್ಲೈ ಮಾಡ್ತೀನಿ. ಯಾವುದೇ ಕಾರಣಕ್ಕೂ ಕಾಮೆಂಟ್ಸ್ನ ಹೈಡ್ ಮಾಡೋದಿಲ್ಲ. ತುಂಬ ಸಲ ಹೈಡ್ ಮಾಡಿದೆ, ಬಟ್ ಇನ್ಮೇಲೆ ಹೈಡ್ ಮಾಡೋದಿಲ್ಲ. ಕಾಮೆಂಟ್ಸ್ನ ಮಾಡಿ, ಸೊ ನಾನು ರಿಪ್ಲೈ ಮಾಡ್ತೀನಿ. ನೆಗೆಟಿವ್ ಕಾಮೆಂಟ್ಸ್ ಅವು ಇವು ಬರ್ತಾನೆ ಇರ್ತವೆ, ಬಟ್ ಯಾರು ಕೂಡ ಅದಕ್ಕೆ ರಿಯಾಕ್ಟ್ ಮಾಡೋದಕ್ಕೆ ಹೋಗಬೇಡಿ. ಯಾಕಂದರೆ ತುಂಬ ಜನ ಸುಮ್ಮನೆ ಟಾರ್ಗೆಟ್ ಮಾಡಬೇಕಂತಲೇ ಮಾಡಿಕೊಂಡು ಮಾಡೋವಂಥವ್ರು ಇರ್ತಾರೆ. ಹಾಗಾಗಿ
ಯಾರಾದರೂ ನೋಡಿರಿ ಕಾಮೆಂಟ್ ಸೆಕ್ಷನಲ್ಲಿ ಹೋಗಿ ಅಂತ ಅಂದ್ರೂ ಕೂಡ ನೀವು ಅದಕ್ಕೆ ಯಾವುದೇ ರೀತಿ ರಿಯಾಕ್ಟ್ ಮಾಡೋದಕ್ಕೆ ಹೋಗಬೇಡಿ. ನೆಗೆಟಿವ್ ಕಾಮೆಂಟ್ ಮಾಡಿದ್ರು ಮಾಡ್ತಾ ಇರಲಿ, ತಲೆ ಕೆಡ್ಸ್ಕೊಳಕ್ಕೆ ಹೋಗೋದು ಬೇಡ. ಸೊ ಹಾಗಾಗಿ ನಾನು ಇಷ್ಟು ದಿನ ಹೈಡ್ ಮಾಡಿದ್ದೆ. ತುಂಬ ಜನಕ್ಕೆ ಬೇಜಾರಾಗಿತ್ತು, ಏನಕ್ಕ ನಾವು ಅಷ್ಟೊಂದು ಸಲ ನಿಂಗೆ ಕಾಮೆಂಟ್ ಮಾಡ್ತೀವಿ, ನೀವು ರಿಪ್ಲೈನೇ ಮಾಡಲ್ಲ ಅಂತಂದೆಲ್ಲ ನಾನು ಆಗ್ತಾಯಿದ್ರು. ಅಂದರೆ ಕಮ್ಯುನಿಟಿ ಪೋಸ್ಟಲ್ಲಿ ಆ ಥರ ಏನಾದರೂ ಪೋಸ್ಟ್ ಮಾಡಿದಾಗ ಅದರಲ್ಲೆಲ್ಲ ಕಾಮೆಂಟ್ಸ್ನ ಹಾಕ್ತಾಯಿದ್ರು. ಮೇನ್ ರೀಸನ್ ಇದೆ, ಯಾಕಂದರೆ ನನಗೆ ಬ್ಯಾಡ್ ಕಾಮೆಂಟ್ಸು ಸುಮ್ಮನೆ ಟ್ರಿಗರ್ ಮಾಡೋ ಥರ ಕೆಲವೊಂದಷ್ಟು ಕಾಮೆಂಟ್ಸ್ನ ಹಾಕ್ತಾಯಿದ್ರು. ಹಾಗಾಗಿ ನಾನು ಕಾಮೆಂಟ್ಸ್ನ ಹೈಡ್ ಮಾಡೋ ಥರ ಆಯಿತು. ಅದರಿಂದ ಇದು ಕೂಡ ಪ್ರಾಬ್ಲಮ್ ಆಯ್ತು. ಅಂದರೆ ನೀವು ಹಾಕಿರೋಂಥ ಕಾಮೆಂಟ್ಸ್ ಕೂಡ ನನಗೆ ಗೊತ್ತಾಗ್ತಾ ಇರಲಿಲ್ಲ. ಬಟ್ ಇನ್ಮೇಲೆ ಆ ರೀತಿ ಆಗೋದಿಲ್ಲ. ನೀವು ಯಾವ ಕಾಮೆಂಟ್ಸ್ನೂ ಕೂಡ ನೀವು ಮಾಡ್ಬೋದು. ನಾನು ಕಾಮೆಂಟ್ಸ್ನ ನಾನು ರಿಪ್ಲೈ ಮಾಡ್ತೀನಿ. ಇನ್ನೊಂದು ಮೇನ್ ಏನಂದರೆ ಯೂಟ್ಯೂಬ ಇರೋವಂಥ ಚಾನಲ್ಸ್ನವರೇ ಕೆಲವೊಂದಷ್ಟು ಚಾನಲ್ಸ್ನವರು ಅಂದರೆ ಟ್ರಿಗರ್ ಮಾಡಬೇಕಂತ ಇರ್ತಾರಲ್ವ, ಬೇಕು ಬೇಕು ಅಂತಾರೆ. ಅಂಥವ್ರು ಏನು ಮಾಡ್ತಾರೆ ಅಂದರೆ ಕಾಮೆಂಟ್ಸ್ನ ಸುಮ್ಮನೆ ಬೇಕೋ ಇಲ್ಲ ಆ ಥರ ಸುಮ್ಮನೆ ಕಾಮೆಂಟ್ಸ್ನ ಮಾಡ್ತಾ ಇರ್ತಾರೆ, ನೆಗೆಟಿವ್ ಕಾಮೆಂಟ್ಸು. ಬಟ್ ಒಂದು ತಿಳ್ಕೊಳ್ಳಿ, ನೀವು ಕಾಮೆಂಟ್ಸ್ ಮಾಡ್ತಿರಲ್ವ, ನಿಮ್ಮ ನೆಗೆಟಿವ್ ಕಾಮೆಂಟ್ಸ್ ಮಾಡೋವಂಥ ಚಾನಲ್ಲು ಅಂದರೆ ಯೂಟ್ಯೂಬ್ ಚಾನಲ್ನವರೇ ಆ ಒಂದು ಚಾನಲ್ನ ಡಿಮಾನಿಟೈಸ್ ಮಾಡ್ತಾರೆ. ಇದು ಯಾವುದೇ ಕಾರಣಕ್ಕೂ ಮಾನಿಟೈಸ್ ಆಗೋಲ್ಲ ನಿಮ್ಮ ಚಾನಲ್ಲು. ಹಾಗೆ ಇನ್ನೊಂದು ಏನಂದರೆ ನೀವು ಮಾಡುವಂಥ ಕಾಮೆಂಟ್ಸ್ನ ಅವರೇ ತೆಗ್ದಾಕ್ತಾರೆ ಮತ್ತು ನಿಮ್ಮ ಜಿಮೇಲ್ ಐಡಿನ ಅವರೇ ಕ್ಲೋಸ್ ಮಾಡ್ತಾರೆ. ಸೊ ಇದು ಹೊಸ್ದಾಗಿ ಬಂದಿರೋವಂಥ ಅಪ್ಡೇಟು. ಹಾಗಾಗಿ ನಾನು ಯಾವುದೇ ಕಾರಣಕ್ಕೂ ಇನ್ಮೇಲೆ ಕಾಮೆಂಟ್ಸ್ನ ಹೈಡ್ ಮಾಡಲ್ಲ. ಕಾಮೆಂಟ್ಸ್ ಮಾಡಿ, ಅದು ನನಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗೋಲ್ಲ. ಸೊ ಕಾಮೆಂಟ್ಸ್ ಕೆಟ್ಟದಾಗಿ ಮಾಡೋರಿಗೆ ಆ್ಯಂಡ್ ಕಾಮೆಂಟ್ಸ್ನ ನೆಗೆಟಿವ್ ಆಗಿ ಅಂದರೆ ನೆಗೆಟಿವ್ ಅಂತ ಅಂದರೆ ಓಕೆ ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತ ಹೇಳ್ಬೋದು. ಬಟ್ ಇನ್ನೂ ನೆಗೆಟಿವ್ ಆಗಿ ಮಾಡೋವಂಥವ್ರು ಇರ್ತಾರೆ. ಆ ರೀತಿ ಮಾಡೋವಂಥ ಕಾಮೆಂಟ್ಸು, ಇನ್ನೊಬ್ರಿಗೆ ಟ್ರಿಗರ್ ಮಾಡೋವಂಥ ಕಾಮೆಂಟ್ಸು, ಅದನ್ನು ಯೂಟ್ಯೂಬ್ ಚಾನಲ್ ಅವರೇ ಅದನ್ನು ಡಿಮಾನಿಟೈಸ್ ಮಾಡ್ತಾರೆ. ಅದು ಯಾವುದೇ ಕಾರಣಕ್ಕೂ ಮಾನಿಟೈಸ್ ಆಗೋಲ್ಲ. ಹಾಗೆ ಆ ಚಾನಲ್ಲು ಇದ್ದಕ್ಕಿದ್ದಂಗೆ ಡಿಲೀಟ್ ಆಗುತ್ತೆ. ಇದು ಹೊಸ ಅಪ್ಡೇಟು ನಮ್ಮ ಯೂಟ್ಯೂಬ್ ಕಡೆಯಿಂದ ಬಂದಿರೋವಂಥದ್ದು. ತುಂಬ ಖುಷಿ ಆಗ್ತದೆ, ಯಾಕಂದರೆ ತುಂಬ ಜನ ಇರ್ತಾರೆ ಆ ರೀತಿ ಕಾಮೆಂಟ್ ಮಾಡೋವಂಥವ್ರು. ಚಾನಲ್ ಇರೋವಂಥವರೇ ಕಾಮೆಂಟ್ ಮಾಡ್ತಿರ್ತಾರೆ ಈ ರೀತಿ ಬ್ಯಾಡ್ ಕಾಮೆಂಟ್ಸ್ನೆಲ್ಲ. ಹಾಗಾಗಿ ಅಷ್ಟೇ ಅವರಿಗೆ ಒಂದು ಸಣ್ಣ ಒಂದು ಏನಂತಾರೆ ವಿಷಯನ ನಾನು ನಿಮ್ಗೆ ತಲುಪಿಸ್ಬೇಕಿತ್ತು. ಹಾಗಾಗಿ ತಲುಪಿಸ್ದೆ. ಎಲ್ಲರೂ ಮಾಡ್ತಾರೆ ಅಂತ ಹೇಳ್ತಾ ಇಲ್ಲ, ಕೆಲವೊಬ್ರು ಕಾಮೆಂಟ್ಸ್ ಮಾಡ್ತಾರೆ, ಹಾಗಾಗಿ ಹೇಳಿದೆ ಅಷ್ಟೇ. ಈಗ ಸಂಜೆ ದೀಪ ಹಚ್ಚೋ ಟೈಮ್ ಆಯಿತು. ಹಾಗಾಗಿ ದೀಪ ಹಚ್ಚೋಣ ಅಂತ ಹೇಳಿ ದೀಪಗಳನ್ನೆಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಇವಾಗ ಕೇಳ್ಬೋದು, ಅಕ್ಕ ದೀಪ ಹಚ್ಚೋ ಟೈಮಲ್ಲೂ ಪೂಜೆ ಮಾಡೋ ಟೈಮಲ್ಲೂ ನೈಟಿ ಹಾಕ್ಕೊಂಡು ಮಾಡ್ತಾಯಿದ್ದೀರಲ್ವ ನೀವು ಅಂತಂದು ಕೇಳ್ಬೋದು. ನಿಜವಾಗ್ಲೂ ನನಗೆ ಅವತ್ತು ಹುಷಾರಿರಲಿಲ್ಲ. ಸೊ ಹಾಗಾಗಿ ನನಗೆ ಪೂಜೆ ಮಾಡೋದಕ್ಕೂ ಕೂಡ ಆಗ್ತಾಯಿರಲಿಲ್ಲ. ತುಂಬ ಸುಸ್ತಾಗ್ತಾಯಿತ್ತು, ಸ್ವಲ್ಪ ಜ್ವರ ಬಂದಂಗಾಗಿತ್ತು. ಹಾಗಾಗಿ ನಾನು ನೈಟಿಲೇ ನಾನು ಮಾಡಿದೆ. ಯಾರೂ ಕೂಡ ತಪ್ಪಾಗಿ ತಿಳ್ಕೊಳೋದಕ್ಕೆ ಹೋಗಬೇಡಿ. ಮನಸ್ಸೊಂದು ಶುದ್ಧವಾಗಿದ್ದರೆ ಮುಗೀತು. ದೇವ್ರು ಅದನ್ನೇ ಹಾಕ್ಕೊಂಡು ಪೂಜೆ ಮಾಡು, ನಂಗೆ ಇದನ್ನೇ ಕೊಟ್ಟು ಪೂಜೆ ಮಾಡಿ, ಹೀಗೆ ಇದು ಪೂಜೆ ಮಾಡಬೇಕಂತ ನೀನು ಹೇಳಿಲ್ಲ. ನಮ್ಮ ಮನಸ್ಸಿಂದ ಭಕ್ತಿಯಿಂದ ಮಾಡಿದರೆ ಸಾಕು, ಯಾವುದೇ ಪೂಜೆ ಆಗಲಿ ದೇವರಿಗೆ ಸಲ್ಲುತ್ತೆ. ಇವಾಗ ದೀಪಗಳನ್ನೆಲ್ಲ ಜೋಡಿಸ್ಕೋತಾ ಇದ್ದೆ. ಫಸ್ಟು ದೇವ್ರ ಮುಂದ್ಗಡೆ ದೀಪ ಹಚ್ಬಿಟ್ಟು ಅದಾದಮೇಲೆ 5 ದೀಪ ಏನು ಹೇಳಿದ್ರು 5 ದೀಪ ಹಚ್ತಾ ಇದ್ದೀನಿ. ಹಾಗೆ 5 ದೀಪಕ್ಕಿಂತ ಜಾಸ್ತಿ ದೀಪಗಳನ್ನು ಕೂಡ ನೀವು ಮನೇಲಿ ಹಚ್ಬೋದು ಅಂತಲೂ ಕೂಡ ಹೇಳಿದರು. ಹಾಗಾಗಿ ಮೇನ್ 5 ದೀಪ ಹಚ್ಚಲೇಬೇಕು. ಅದಕ್ಕಿಂತ ಜಾಸ್ತಿ ಹಚ್ಚೋದು ನಿಮ್ಮ ಇಷ್ಟ, ನೀವು ಹಚ್ಬೋದು, ಅದರಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದರು. ಹಾಗಾಗಿ ನಾನು ಫಸ್ಟ್ ಒಂದು ಪ್ಲೇಟಲ್ಲಿ 5 ದೀಪ ಹಚ್ಚಿಟ್ಟಿದ್ದೀನಿ. ಹಾಗೆ ಅಕ್ಷತೆ ಕಾಳು ಏನು ಕೊಟ್ಟಿದ್ರು ಅದನ್ನು ಕೂಡ ಇಟ್ಟಿದ್ದೀನಿ. ಹಾಗೆ ಇನ್ನೊಂದು ದೀಪವನ್ನು ನಾನು ಹೊರಗಡೆ ಅಂದರೆ ರಂಗೋಲಿ ಮೇಲೆ ಇಕ್ಕಣ ಅಂತ ಹೇಳ್ಬಿಟ್ಟು ತೊಗೊಂಡೋಗ್ತಾ ಇದ್ದೀನಿ. ನೋಡಿ, ಈಗ ರಂಗೋಲಿ ಮೇಲೆ ಒಂದು ದೀಪ ಇಕ್ತಾ ಇದ್ದೀನಿ, ಮತ್ತು ಹೊರಗಡೆ ಬಾಗ್ಲ ಹತ್ರ 2 ದೀಪ, ಈ ರೀತಿ ದೀಪಗಳನ್ನ ಇಟ್ಟೆ. ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಿದ್ದೆ ನೋಡಿ. ನೋಡ್ತಾ ಇದ್ದರೆ ಇವತ್ತು ಯಾವ ಇವತ್ತು ದೀಪಾವಳಿ ಹಬ್ಬನ ಅಂತ ಅನ್ನಿಸ್ತಾ ಇದೆ ನಮಗೆ. ಯಾಕಂದರೆ ಎಲ್ಲರೂ ಕೂಡ ದೀಪ ಇಕ್ಕಿದ್ದಾರೆ ಮನೆ ಮುಂದುಗಡೆ, ಎಲ್ಲರೂ ಕೂಡ ನಮ್ಮ ದೀಪ ಇಟ್ಟು ಎಲ್ಲ ಪೂಜೆ ಮಾಡಿದ್ದಾರೆ. ಹಾಗಾಗಿ ನಮ್ಗೆ ಅದೇ ರೀತಿ ಫೀಲಿಂಗ್, ಇವತ್ತು ದೀಪಾವಳಿನ ಅನ್ನೋ ರೀತಿ ಫೀಲ್ ಬರ್ತಾಯಿತ್ತು. ಇವಾಗ ಅಂದರೆ ಬೆಳಗ್ಗೆ ಅಮ್ಮ ದೇವ್ರ ನೈವೇದ್ಯಕ್ಕೆ ಮಂಡಕ್ಕಿ ಇಟ್ಟಿದ್ರು, ಅದನ್ನು ನಾನು ತೆಗ್ದಿಲ್ಲ, ಹಾಗೆ ಇಟ್ಟಿದ್ದೀನಿ. ಇವಾಗ ನಾನು ದೇವ್ರ ನೈವೇದ್ಯಕ್ಕೆ ಪಾನಕ ಹಾಗೆ ಬಾಳೆಹಣ್ಣು ಇದಿಷ್ಟನ್ನು ಇಕ್ಕಿದೆ. ಫಸ್ಟ್ ಟೈಮ್ ನಾನು ಪಾನಕ ಮಾಡಿರೋದು.
ಅದು ಕೂಡ ಹೇಗೆ ಬಂತೋ ಏನೋ ಅಂತ ಅನ್ಕೊತಾನೆ ಡೌಟಲ್ಲೇ ಮಾಡಿದೆ. ಅಂದರೆ ನಾನು ಒಂದ್ಸಲ ಕುಡಿದಾಗ ಟೇಸ್ಟು ಫ್ಲೇವರ್ ಆ ಥರ ಗೊತ್ತಾಗುತ್ತಲ್ವ ಏನು ಹಾಕಿರ್ಬೋದು ಅಂತ ಆ ರೀತಿ ಗೆಸ್ಟ್ ಮಾಡ್ಕೊಂಡು ಮಾಡಿದೆ. ಅದಾದಮೇಲೆ ನಮ್ಮ ಮನೆ ಹತ್ರ ಒಬ್ರು ಆಂಟಿ ಇದ್ರು, ಅವ್ರನ್ನ ಕೇಳಿದೆ, ಆಂಟಿ ಇದನ್ನ ಈ ಥರ ಮಾಡಿದೆ, ಇದು ಕರೆಕ್ಟಾ ಅಂತ ಕೇಳಿದೆ. ಹೌದು ಕರೆಕ್ಟ್ ಅಂತ ಹೇಳಿದ್ರು. ಸರಿಯಪ್ಪ ಸತ್ಯ ಹೇಗೋ ಮಾಡಿದ್ನಲ್ಲ ಅಂತ ಅನಿಸ್ತು. ಅದಾದಮೇಲೆ ಇದಕ್ಕೆ ಕೋಸಂಬರಿ ಮಾಡಬೇಕಿತ್ತು. ಹೇಳಿದ್ನಲ್ವ ನನಗೆ ಹುಷಾರಿರಲಿಲ್ಲ, ಹಾಗಾಗಿ ನಾನು ಪಾನಕ ಒಂದೇ ಮಾಡಿಟ್ಟೆ. ಕೋಸಂಬರಿ ಮಾಡ್ಬೋದು, ಇಲ್ಲ ನೀವು ಈ ಥರ ಪಾನಕ ಕೋಸಂಬರಿ ಮಾಡದಿದ್ರೂ ಪರವಾಗಿಲ್ಲ, 2 ಹಣ್ಣನ್ನಾದರೂ ಇಟ್ಬಿಟ್ಟು ನೀವು ನೈವೇದ್ಯ ಮಾಡಿ ನೀವು ಪೂಜೆ ಮಾಡ್ಬೋದು ಅಂತಲೂ ಕೂಡ ಹೇಳಿದರು. ಹಾಗಾಗಿ ನಾನು ಸಿಂಪಲ್ಲಾಗಿ ಇವತ್ತು ಮಾಡಿದ್ದೀನಿ. ಎಲ್ಲ ತೊಗೊಂಬಂದಿದ್ದೆ ಮಾಡಬೇಕಂತಲೇ, ಆದರೆ ಮಾಡೋದಕ್ಕಾಗಲಿಲ್ಲ. ಕೊನೆಯಲ್ಲಿ ಈ ರೀತಿ ಪಾನಕನ ಮತ್ತು ಬಾಳೆಹಣ್ಣನ್ನು ಇಟ್ಬಿಟ್ಟು ನಾನು ಪೂಜೆನ ಮಾಡಿದೆ. ಹಾಗೆ ಫ್ರೆಂಡ್ಸ್, ನೀವೆಲ್ಲ ಯಾವ ರೀತಿ ಅವತ್ತು ಪೂಜೆನ ಮಾಡಿದ್ರಿ ಅನ್ನೋದನ್ನು ನನಗೆ ಕಾಮೆಂಟ್ ಮಾಡಿ ತಿಳಿಸಿ, ತಪ್ಪದೆ ತಿಳಿಸಿ, ಓಕೆನಾ? ಯಾಕಂದರೆ ಯಾರ್ಯಾರು ಯಾವ ರೀತಿ ಮಾಡಿದ್ರೆ ಅಂತ ನಮಗೂ ಕೂಡ ಗೊತ್ತಾಗಬೇಕಲ್ವ, ಅದಕ್ಕೋಸ್ಕರ. ಹಾಗೆ ತುಂಬ ವರ್ಷದಿಂದ ವೆಯ್ಟ್ ಮಾಡ್ತಾಯಿದ್ವಿ ಈ ದಿನಕ್ಕೋಸ್ಕರ. ಎಲ್ಲ ಹಿಂದೂಗಳು ಕೂಡ ವೆಯ್ಟ್ ಮಾಡ್ತಾಯಿದ್ವಿ, ಯಾವತ್ತು ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆ ಆಗುತ್ತೆ, ಯಾವತ್ತು ಅಯೋಧ್ಯೆಯಲ್ಲಿ ರಾಮನ ಒಂದು ದರ್ಶನವನ್ನು ನಾವು ಪಡಿತೀವಿ ಅಂತ ಹೇಳಿ. ಸೊ ತುಂಬ ವರ್ಷಗಳ ಕನಸು ಇವತ್ತು ನೆರವೇರ್ತಂತಲೇ ಹೇಳ್ಬೋದು. ನಾನು ಆಲ್ರೆಡಿ ಪೋಸ್ಟ್ ಮಾಡಿದ್ದೀನಿ, ಅಂದರೆ ಶಾರ್ಟ್ ವಿಡಿಯೋ ಹಾಕಿದ್ದೆ, ಬಟ್ ಲಾಂಗ್ ವಿಡಿಯೋ ನನಗೆ ಪೋಸ್ಟ್ ಮಾಡೋದಕ್ಕೆ ಸ್ವಲ್ಪ ಟೈಮ್ ಹಿಡಿತು. ಹಾಗಾಗಿ ನಾನು ಸ್ವಲ್ಪ ಲೇಟಾಗಿ ನಾನು ಪೋಸ್ಟ್ ಮಾಡ್ತಾಯಿದ್ದೀನಿ. ಇವಾಗ ಅಕ್ಷತೆ ಕಾಳು ಕೊಟ್ಟಿದ್ರಲ್ವ, ಅದನ್ನು ಎಲ್ಲರೂ ಕೂಡ ತಲೆ ಮೇಲೆ ಹಾಕ್ಕೊಂಡು ನಾವು ದೇವ್ರ ಹತ್ರ ನಮಸ್ಕಾರ ಮಾಡ್ಕೊಂಡ್ವಿ. ಅದೇ ಏನಾದರೂ ಅಂದ್ಕೊಂಡು ಮಕ್ಕಳಿಗೆ ಹಾಕೋ ಹಾಗಿದ್ದರೆ ಅವ್ರಿಗೆ ವಿದ್ಯಾ ಬುದ್ಧಿ ಆರೋಗ್ಯ ಅನ್ಕೊಟ್ಟು ಕಾಪಾಡು ತಂದೆ ಅಂತ ಹೇಳಿ ನಮಸ್ಕಾರ ಮಾಡಿದೆ. ಹಾಗೆ ನಮ್ಮ ಯೂಟ್ಯೂಬ್ ಕುಟುಂಬಕ್ಕೂ ಕೂಡ ಯಾರೆಲ್ಲ ವೀಡಿಯೋಸ್ನ ನೋಡ್ತಾ ಇದ್ದಾರೋ, ಹಾಗೆ ನನ್ನ ಯೂಟ್ಯೂಬ್ ಫ್ಯಾಮಿಲಿ ಪ್ರತಿಯೊಬ್ಬರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳ್ಬಿಟ್ಟು ಅದೇ ಇವ್ರ ಹತ್ರನೂ ಕೂಡ ನಾನು ಕೇಳಿಕೊಂಡೆ. ಹಾಗೆ ಫ್ರೆಂಡ್ಸ್, ಈಗ ನೋಡ್ತಾ ಇದ್ರಲ್ವ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ನನಗೆ ಹೇಳಿದ್ನಲ್ವ ಪದೇ ಪದೇ ಬಂದು ನಾನು ನೋಡೋದು ಹೋಗೋದು ಇದೇ ನಂದು. ರಂಗೋಲಿ ಹಾಕಿದಾಗ ಅದು ನೋಡೋದೇ ನಂಗೆ ಒಂದಿಷ್ಟು ಏನೋ ಒಂಥರ ಮನಸ್ಸಿಗೆ ಸಂತೋಷ ಅನ್ನೋದಾಗುತ್ತೆ. ಹಾಗಾಗಿ ರಂಗೋಲಿ ಹಾಕಿದ್ದಾದಮೇಲೆ ಪದೇ ಪದೇ ಬಂದು ನೋಡ್ತಾನೇ ಇರ್ತೀನಿ, ಚೆನ್ನಾಗಿದೆಯಾ, ಹೇಗೆ ಕಾಣ್ತಾ ಇದೆ ಅಂತ. ಸೊ ಫೋಟೋಸು ಕೂಡ ನಾನು ತಕ್ಕೊಂಡಿದ್ದೆ, ಅದನ್ನು ಆಲ್ರೆಡಿ ತಮ್ಮನೇಲಲ್ಲಿ ಕೂಡ ಇಕ್ಕಿದ್ದೀನಿ. ಹಾಗೆ ಇನ್ನೊಂದು ಸಲ ಹೇಳ್ತಾ ಇದ್ದೀನಿ, ಹೊಸ್ದಾಗಿ ಚಾನಲ್ನ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಎಷ್ಟೊಂದು ಜನ ವೀಡಿಯೋಸ್ನ ನೋಡ್ತೀರಾ, ಆದರೆ ಲೈಕ್ ಮಾಡೋದಿಲ್ಲ. ಹಾಗೆ ಲೈವಲ್ಲಿ ಕೂಡ ಬರ್ತೀನಿ, ಲೈವಲ್ಲಿ ಬಂದಾಗಲೂ ಕೂಡ ಲೈಕ್ ಮಾಡಲ್ಲ. ಆಗಲೇ 1 ವರ್ಷ ಆಯ್ತು ಅನಿಸುತ್ತೆ ನಾನು ಲೈವ್ ಬಂದು. ಆದಷ್ಟು ಬೇಗ ಲೈವಲ್ಲಿ ಕೂಡ ಸಿಗ್ತೀನಿ. ಲೈವಲ್ಲಿ ಬರೋಕ್ಕೂ ಮುಂಚೆ ನಾನು ಕಮ್ಯುನಿಟಿ ಪೋಸ್ಟಲ್ಲೂ ಕೂಡ ಪೋಸ್ಟ್ ಮಾಡ್ತೀನಿ ಯಾವ ಟೈಮಲ್ಲಿ ನಾನು ಲೈವ್ ಬರ್ತೀನಿ ಅಂತ. ಸೊ ಆವಾಗ ಎಲ್ಲರೂ ಕೂಡ ಜಾಯಿನ್ ಆಗಿ. ತುಂಬ ದಿನ ಆಯಿತು ಯಾರ ಜೊತೆನೂ ಕೂಡ ಮಾತಾಡಿಲ್ಲ, ಹಾಗಾಗಿ ಒಂದು ಸಲ ಲೈವ್ ಬರೋಣ ಅಂತಲೂ ಕೂಡ ಅಂದ್ಕೊಂಡಿದ್ದೀನಿ. ಇವಾಗ ಅಮ್ಮನೂ ಕೂಡ ನಮಸ್ಕಾರ ಮಾಡಿದರು, ಪಾನಕ ಮಾಡಿದ್ನಲ್ವ, ಇವಾಗ ಎಲ್ರಿಗೂ ಕೂಡ ಕೊಡೋಣ ಅಂದ್ಕೊಂಡು ಇವಾಗ ಕೊಡ್ತಾ ಇದ್ದೀನಿ. ಸ್ವಲ್ಪ ಮಾಡಿದ್ದೀನಿ, ಯಾಕಂದರೆ ಯಾವತ್ತೂ ಕೂಡ ಮನೇಲಿ ಪಾನಕ ಮಾಡಿಲ್ಲ. ಯಾರು ಹೇಗೆ ಕುಡಿತಾರಂತಲೂ ಕೂಡ ಗೊತ್ತಿಲ್ಲ, ಸುಮ್ಮನೆ ಮಾಡಿ ವೇಸ್ಟ್ ಮಾಡೋದು ಬೇಡ ಅಂತ ಹೇಳಿ ಸ್ವಲ್ಪ ಪಾನಕ ಮಾಡಿದೆ. ಹಾಗೆ 1-2 ಮನೆಗೆ ನಾನು ಸ್ವಲ್ಪ ಹಂಚಿದೆ ಅಷ್ಟೇ. ಸೊ ಇಷ್ಟು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಲೈಕ್ ಮಾಡೋದ್ರಿಂದ ನಮಗಿನ್ನೂ ಖುಷಿ ಆಗುತ್ತೆ. ಹಾಗೆ ನಾಳಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಜೈ ಶ್ರೀರಾಮ್, ಬಾಯ್ ಬಾಯ್.